ಏನು ಬೇಡ ಬೇಡ ಕಾಣಿಸುತ್ತೆ ಕೆಳಗೆ ಹೋದ್ರೆ ಡಾರ್ಕ್ ಆಗುತ್ತೆ. ಇದು ಕೆಳಗಡೆ ಹೋದರೆ ಇಲ್ಲಿಗೂ ಅದಕ್ಕೂ ಸಮಸ್ಯೆ ಯಾಕಂದರೆ ಈ ಲೈಟಿಂದನೇ ಬರೋದು. ಸರ್ ಒಂದು ಜಗ್ ಕೊಡಿ. ಜಗ್ಗು ಚಂಬು ಇದೆ. ಕೊಡೋಣ ಏನು ಅಂತ ಅದು ಜೇಡಗಳು ಜೇಡ ಇದೆ. ಚೂರು ನೀರು ಹಾಕಿದ್ರೆ ಸರಿ ಹೋಗುತ್ತೆ. ಬೋರ್ವೆಲು ರೆಡಿ ಮಾಡ್ತಾ ಇದ್ವಿ. ಮೋಟ್ರು ಮಣ್ಣು ತುಂಬ್ಕೊಂಡ್ಬಿಟ್ಟೈತೆ. ಕ್ಯಾಮ್ರಾ ಬಿಡ್ತಾರೆ ಒಳಗೆ. ಪೆನ್ ಡ್ರೈವ್ ಪಕ್ಕದವ್ರು ಇಸ್ಕೊಂಡಿದ್ರು, ಕಳೆದಾಕ್ಬಿಟ್ಟವ್ರು. ನಾನು ಪೆನ್ ಡ್ರೈವೆಲ್ಲ ಹಾಕಲ್ಲ, ಡೈರೆಕ್ಟ್ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಮತ್ತು ಇನ್ನೊಂದು ನೀವು 1 ವರ್ಷ ಅಲ್ಲ 10 ವರ್ಷ ಬಿಟ್ಟರು ಕೂಡ ಆ ವಿಡಿಯೋನ ನೋಡ್ಕೋಬೋದು, ಯಾಕೆಂದರೆ ನನ್ನ ಹತ್ರ ಸೇವ್ ಆಗಿರುತ್ತೆ ಅದು. ಎಲ್ಲ ಮಣ್ಣು ತುಂಬಿದ್ಯಾ? ಇನ್ನು ಕೇಸಿಂಗ್ ಸ್ಟೀಲ್. ಕ್ಯಾಮ್ರಾ ಬಿಡ್ತಾರೆ. ಏನಲ್ಲಿ ಕೇಸಿಂಗ್ ಕೇಸಿಂಗ್ ಪೈಪ್ ಅಲ್ಲಿಂದ ಇದೆಯಾ? ಅಷ್ಟೇ, ರಿಂಗ್ ಅಲ್ಲೇ ಲಾಸ್ಟ್. ಅದ್ರ ಮೇಲೆ ಇಲ್ಲ, ಅದ್ಮೇಲೆ ಕಲ್ಲು ಮಣ್ಣು, ಅದ್ರ ಕೆಳಗಡೆ ಕಲ್ಲು ಹೊಡ್ಕೊಂಡು ಹೋಗಿ ಅಲ್ಲಿವರೆಗೂ ಕೇಸಿಂಗ್ ಕೊಟ್ಟವನೆ. ಅವ್ರು ಒಳಗಡೆವರೆಗೂ ಕೊಡ್ಬೇಕಾಯ್ತು. ಇಲ್ಲ ಮೋಸ ಮಾಡೋ ಜನ ಅಂತೆ ನಾವು ಇಲ್ಲ, ಒಳಗಡೆವರೆಗೂ ಹಾಕ್ತಾರಂತೆ. ಕಲ್ಲು ಹೊಡೆದ್ಬಿಟ್ಟು ಯಾರು ಕೇಸಿಂಗ್ ಏನು ವೇಸ್ಟ್, ನಿಮ್ಮ ಪೈಪ್ ಕಾಸು ವೇಸ್ಟ್ ಆಗುತ್ತೆ. ಇದು ಗಲೀಜ್ ನೀರೆಲ್ಲ ಒಳಗೆ ಬರಬಾರ್ದು. 75 ಅಡಿ ಇದೆ ಅಂದರೆ ಮೆದು ಬಂಡೆ ಎಲ್ಲಿವರೆಗೂ ಇರುತ್ತೆ, ಮೆದು ಭೂಮಿ ಅಲ್ಲಿವರೆಗೂ ಕೇಸಿಂಗ್ ಹಾಕ್ತಾರೆ. ಕಲ್ಲು ಸಿಕ್ಕಿದ ತಕ್ಷಣ ನಿಲ್ಲಿಸಬೇಕಾಗಿಲ್ಲ, ಅವಶ್ಯಕತೆ. ನೋಡಿ ಇದು ಕಲ್ಲು, ಎಲ್ಲ ಕಲ್ಲು ಈ ಥರ ಪ್ಲೈನ್ ಆಗಿದ್ರೆ ನಿಮ್ಗೆ ಅಲ್ಲಿ ನೀರೇನು ಬರೋಲ್ಲ, ಗಟ್ಟಿ ಇದು. ನೋಡಿ ನೀರು ಬರ್ತಾ ಇದೆ, ಸೋರ್ಸ್ ನೋಡಿ ನೀರು ಇದೆ. ನೀರಿದೆ, ಮೋಟ್ರು ಮಣ್ಣು ತುಂಬ್ಕೊಂಡ್ಬಿಟ್ಟೈತೆ, ತೆಗಿತಾರೆ. ಇಲ್ಲ, ಇದ್ರ ಕ್ಯಾಮ್ರಾನಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ವ್ಯಾನ್ ಬರುತ್ತೆ, ಹಾಕಿ ಪ್ರೆಷರ್ ಹಾಕಿ ತೆಗೆದು ಮೋಟ್ರ್ ಕ್ಲೀನ್ ಮಾಡಿ. ಸ್ಮಾಲ್ ಇದು 85 ಅಡಿಲಿ ಸ್ಮಾಲ್ ಐತೆ, ಬಟ್ ನೀರು ಬರ್ತಾ ಇದೆ ಇವಾಗ ಸಮ್ಮರ್
180 ಅಡಿ ನೀರು ಸಿಕ್ಕಿದ್ದು. 85 ಅಡಿ ನೀರು ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ ಇದರಿಂದ ನೀರು ಬರ್ತಾ ಇದೆ. ಹೌದು ಹೌದು ಹೌದು. ಇದನ್ನ ನಾವು ಸ್ಮಾಲ್ ಸೋರ್ಸ್ ಅಂತ ಕರಿತೀವಿ. ನೀರು ಬೀಳ್ತಾ ಇರುತ್ತೆ. ಬರ್ತಾ ಇದೆ ನೋಡಿ, ಜರಿ ಹರಿಕೊಂಡು ಬರ್ತಾ ಇದೆ ನೋಡಿ. ಹೌದು ಹೌದು. ಕಾಣಿಸ್ತಾ ಇದೆಯಾ? ನೀವು ನಂತರ ಕುತ್ಕೊಂಡ್ಬಿಟ್ರೆ ಗೊತ್ತಾಯ್ತು, ಕಾಣಿಸ್ತದೆ ಬಿಡಿ. ಯಾಕಂದ್ರೆ ನಾನು ಇರ್ಲಿ ಬಿಡಿ, ಕಾಣುತ್ತೆ. ನನ್ನ ನೈಟ್ಗೆ ಇಟ್ಕೊಂಡಿರ್ತೀನಿ ಇದನ್ನ. ಹಾಂ ನೋಡಿ ನೀರು ಬರ್ತಾ ಇದೆ. ಬೀಳ್ತಾ ಇದೆ. ಹೌದು ಹೌದು. ಬಟ್ ಏನಂದ್ರೆ ನೀವು ನೀರನ್ನ ದಿನ ತೆಗಿತಾ ಇರಬೇಕು. ಅದು ಈ 3 ಬಿಲ್ಡಿಂಗು ಇದೇ ಬೋರ್ವೆಲ್ ಮಾಡಿ ತೆಗೆದು ಅದು ಮೋಟ್ರೇ ಸುಟ್ಟೋಗ್ತೈತೆ. ನಾವು ಇರಲಿಲ್ಲ, ಅವ್ರು 5 ಗಂಟೆ ಬಂದು ಹಾಕ್ಕೊಳ್ಳೋದು, ಅವ್ರು 4 ಗಂಟೆ ಬಂದು ಹಾಕ್ಕೊಳ್ಳೋದು. ಇಲ್ಲ ಇದು ಅದೇ ಏನಂದ್ರೆ ಈ ನನ್ನ ವೈಯರ್ಗೆ ತಾಕಿ ನಿಮಗೆ ಹಂಗೆ ಚೊಡ್ತಾ ಇರೋದು ಅಷ್ಟೇ ಕ್ಯಾಮ್ರಾಗೆ. ಅಡಿಗೆ ನೀರು ಪಕ್ಕ ಸಿಕ್ತು. ನೀವು ಲಾಸ್ಟ್ ಟೈಮ್ ಚೆಕ್ ಮಾಡಿಸಿದ್ರೆ ಅವಾಗ ಈ ನೀರು ಬೀಳ್ತಿತ್ತಾ? ಬೀಳ್ತಾರೆ. ಸೇಮ್ ಸೇಮ್. ಅವ್ನ ಪೆನ್ ಡ್ರೈವು ನಾನು ಇಟ್ಕೊಳ್ತೀನಿ ಅಂತ ಕಳ್ದಾಕ್ಬಿಟ್ಟು. ಪೂರ್ತಿ ತುಂಬೈತಲ್ಲ, ಪೂರ್ತಿ ತೆಗೆದ್ಬಿಡ್ಬೇಕು ಅಂತ ಆಗಲ್ವಾ? ಫ್ಲಶ್ ಅಂತ ಮಾಡ್ತಾರೆ ಅಣ್ಣ, 50% ಈಚೆ ಬರುತ್ತೆ ಅಷ್ಟೇ. 100ಕ್ಕೆ 100 ಬರಲ್ಲ. ನೋಡಿ ಇಲ್ಲೆಲ್ಲ ಬಾಲ್ ಥರ ಆಗಿದೆ ಅದರಲ್ಲಿ. ಬಟ್ ಇದು ಡ್ರೈ ಗ್ಯಾಪ್, ಇದು ನೀರು ಬರ್ತಾ ಇಲ್ಲ ಇದರಲ್ಲಿ. ಡ್ರೈ ಗ್ಯಾಪ್ ಓಪನ್ ಆಗಿದೆ, ಇವಾಗ ಓಪನ್ ಆಗಿದೆ. ಡ್ರೈ ಗ್ಯಾಪ್ ಅಂದರೆ ಗ್ಯಾಪ್ ಇದೆ, ನೀರು ಬರ್ತಾ ಇದೆ. 240ಕ್ಕೆ 280ಕ್ಕೆ ಇರುತ್ತೆ. ಚೆಕ್ ಮಾಡ್ತೀನಿ. ಇಲ್ಲಿ ಬೇಸ್ಗೆನಲ್ಲಿ ತಗ್ಸಿರೋದು ನೋಡಿ, ಇದೆಲ್ಲ ಬೋರ್ಡ್ ರಶ್ ಅಂತ ಕರಿತೀವಿ ಅದನ್ನ. ಈ ಕಲ್ಲುಗಳನ್ನ ನಿಮಗೆ ಈ ಕುಂಚಿದೆ ನೋಡಿ, ಅಂದರೆ ಒಂದ್ರ ಮೇಲೊಂದು ಕುಂತಿರೋ ಥರ ಇದೆಯಲ್ಲ, ಈ ಕಲ್ಲೇನಪ್ಪ ಅಂದರೆ ನೀರು ಬರುವಂಥ ಜಾಗ. ಬಟ್ ಬರೋ ಟೈಮಲ್ಲಿ ಬೀಳುತ್ತೆ. ಈ ಮೋಟ್ರ್ ಮೇಲೆ ಹೆಂಗಪ್ಪ ಕಲ್ಲು ಹೋಗುತ್ತೆ ಅಂದರೆ ಈ ಕಲ್ಲಿಗೆ ಬೀಳೋದು. ಸಣ್ಣ ಸಣ್ಣ
ಅಲ್ಲಿಂದ ತುಂಬ್ಕೊಂಬಂದ್ಬಿಟ್ಟೈತೆ. ಇಲ್ಲ ಇವೆಲ್ಲ ಬೀಳ್ತಾ ಇರುತ್ತೆ. ಅದೇ ಬೀಳ್ತಾ ಇರುತ್ತಲ್ವಾ, ಪಾತಾಳದಿಂದ ಎಲ್ಲ ಫಿಲಪ್ ಆಗ ಬಂದ್ಬಿಡುತ್ತೆ. ನೀರ್ ಜೊತೆಗೆ ಬಂದ್ಬಿಡುತ್ತೆ ಟ್ರಾವೆಲ್ ಮಾಡೋದು. ಬೋನಸ್ ನೋಡಿ, ಒಂದ್ರ ಮೇಲೆ ಒಂದು ಪೂರ್ತಿ ಜೋಡಿಸಿರೋ ಥರ ಇದೆ ನೋಡಿ. ಕಲ್ಬರ ಇವೇ ಕೆಳಗಡೆ ಬಿಡ ಅಂತ ಕಲ್ಬರ. ಇಷ್ಟೊಂದಾಗಲೇ ಸಿಗಬೇಕಾಗಿತ್ತು ವಾಟರ್ ಲೆವೆಲ್ಲೇ ಸಿಕ್ಕಿಲ್ಲ. ವಾಟರ್ ಲೆವೆಲ್ಲು ಇವಾಗ 300 ಚಿಲ್ಲಲ್ಲಿ ಹಾಕೋ ಬೇಕಾದರೆ 280 ಸಿಕ್ತು ಲಾಸ್ಟ್ ಟೈಮ್. ಏನು ಗೊತ್ತಣ್ಣ, ಸ್ಟಾಕ್ ವಾಟ್ರ್ ಅಂದರೆ ಈಗ ಇಲ್ಲಿ ಬೀಳ್ತಾ ಇದೆ ಅಲ್ವಾ ನೀರು, ಈಗ ಬೀಳೋದೆಲ್ಲ ಸ್ಟಾಕ್ ಆಗಬೇಕಾಗಿತ್ತು. ಅದೆಲ್ಲಿ ಸ್ಟಾಕೇ ಆಗಿಲ್ಲ ಇಷ್ಟು ದಿನ. ಅದು ಅಟ್ಲೀಸ್ಟ್ ನೀರು ಮೇಲೆ ಇರಬೇಕಿತ್ತು. ಇವಾಗ ನೋಡಿ, ಇಲ್ಲೊಂದು ಸೋರ್ಸ್ ಇದೆ, ಇಲ್ಲೊಂದು ಸೋರ್ಸಲ್ಲಿ ಬರ್ತಾ ಇದೆ, ಕಾಣಿಸ್ತಾ ಇದೆ. ಇದೆ ಸೋರ್ಸ್. ಇಲ್ಲಿ ಬರ್ತಾ ಇದೆ ಅಲ್ವಾ? ಬಟ್ಟೆ ಸ್ಮೆಲ್ಲು ಚಿಕ್ಕ ಚಿಕ್ಕ ಮೂರು ಮನೆನಾ? ಹಾಂ, 3 ಮನೆ. ಹಾಂ, ಗ್ರೌಂಡು ಫಸ್ಟು ಸೆಕೆಂಡ್. ಸೆಕೆಂಡ್ ಥರ್ಡ್ 310 310. ಓಪನ್ ಇಲ್ಲ. ನೋಡಿ, ಇದು ಹಿಂಗಿರುತ್ತಷ್ಟೇ, ಆದರೆ ನೀರು ಬರಲ್ಲ ಈಗ. ಇಲ್ಲಿದೆ ನೋಡಿ, ಇದು ವಾಟರ್ ಲೆವೆಲ್. ಹಾಂ, ಕೆಳಗಡೆ ಕಾಣಿಸ್ತಾ ಇದೆ. ಕರೆಕ್ಟ್. ಆ್ಯಕ್ಚುಲಿ ಇದು ನಿಮಗೆ ಮೇಲಿದ್ದಷ್ಟು ಬೇಸಿಗೆ ಅಲ್ವಾ, ಈಗ ಸ್ವಲ್ಪ ನೀರು ಎಲ್ಲ ಬೋರ್ವೆಲ್ಗಳು ಲಕ್ಷಾಂತರ ಹಾಕ್ಬಿಟ್ಟವ್ರು ಈ ಏರಿಯಾನಲ್ಲಿ. ಗೌರ್ಮೆಂಟ್ ಅಲ್ವಾ? ಹಾಂ, ಎಲ್ಲ ಹಾಕ್ಬಿಟ್ಟು ನಾವು 12 ವರ್ಷದಿಂದ ತೆಗ್ದಿದ್ದು. 12 ವರ್ಷಕ್ಕೆ 1 ಲಕ್ಷ ಬೋರ್ವೆಲ್ ತೆಗ್ದವ್ರು. ಇದು ನೀರಿರೋ ಪಾಯಿಂಟು ಬರೀತಾ ಇದ್ದೀರಾ? 330 ನೀರಿದೆ. ನೀರಿದೆ. ಅಲ್ಲಿಂದ ಸ್ಟಾರ್ಟ್. 280 ಇತ್ತು, ಅಷ್ಟು ಡೀಪ್ ಹೋಗೈತೆ ಕಡೆಗೆ. ಎಲ್ಲಾನು ತೆಗೆದು ಬೇಸಿಗೆಯಲ್ಲಿ ಇನ್ನೂ ಸ್ವಲ್ಪ ಇನ್ನೂ ಕೆಳಕ್ಕೆ ಹೋಗುತ್ತೆ. ಬರೋ ತಿಂಗಳಿಂದ ಕಡಿಮೆ. ಮಳೆ ಬರ್ಬೇಕು ಚೆನ್ನಾಗಿ. ಏನಾದರೂ ಯುಗಾದಿ ಹಬ್ಬಕ್ಕೆ ಏನಾದ್ರು ಮಳೆ ಬಂದರೆ ಬರುತ್ತೆ. ಮಳೆಗಾಲದಲ್ಲಿ ಮಳೆ ಬರುತ್ತೆ. ಬಂದರೆ ಮತ್ತೆ ಸ್ವಲ್ಪ ಬೇಜಾಗುತ್ತೆ. ಎಲ್ಲ ನೀರು ಐತೆ. ನೀರು ಒಳಗಡೆ ಹೋಗ್ತಾ ಇರೋದು. ಅದೇ ನೀವು ನೀರು ಎತ್ತಿಲ್ವಲ್ಲ, ಅದು ಪೆನ್ ಡ್ರೈವು ಕಳೆದಾಕ್ಬಿಟ್ಟು ಅದೇ ಕಣಗಳು ಎಲ್ಲ ಬೀಳ್ತಾ ಇದೆ. ಬಿದ್ದು ತುಂಬ್ಕೊಂಡ್ಬಿಡುತ್ತೆ ನೀರು ಡಸ್ಟು. ಇದೇನು ಗೊತ್ತಣ್ಣ, ನೀವು ಬಕೆಟಲ್ಲಿ ಮತ್ತು ಬಾಟಮಲ್ಲಿ ಕರ್ರಿಗೆ ಮಣ್ಣು ಥರ ಸಿಗುತ್ತೆ ಗೊತ್ತಾ? ಅದೇ ಎಲ್ಲ ಬೋರಲ್ಲೂ ಇರುತ್ತೆ. ಹೌದೌದು. ಟ್ಯಾಂಕ್ ಕ್ಲೀನ್ ಮಾಡೋವಾಗ ಒಂದು ಬಕೆಟ್ ಸಿಗುತ್ತೆ. ಇದೇನೆ 50% ಈಚೆ ಬರುತ್ತೆ, ಇನ್ನು 50% ಬಾಟಮಲ್ಲಿ ಸೇರ್ಕೊಳ್ಳುತ್ತೆ. ಎಲ್ಲದರಲ್ಲೂ ಅಷ್ಟೇ ತುಂಬಿಕೊಳ್ತೇವೆ.
ಹೆವಿ ಬೋರ್ಡ್ ರಶ್ ಇದು. ಇದು ಜಾಸ್ತಿ ಬೀಳುತ್ತೆ ಇಲ್ಲಿ. ನಿಮಗೆ ಡೈರೆಕ್ಟ್ ವ್ಯಾನ್ ತರಿಸಿ ಓಡಿಸಿರೋದು. ಇದೆಲ್ಲ ಜಮೀನು ಖಾಲಿ ಇತ್ತು. ದೊಡ್ಡ ಗಾಡಿ ಎಷ್ಟು ಗಾಡಿ, ಎಷ್ಟು ಇಂಚ್ ಅದು? ಅದು 6.5 ಎಲ್ಲ 6.5. ನಾಲ್ಕದೆಲ್ಲ ಹೋಯ್ತಾ ಸಿಟಿಯಲ್ಲಿ ಹೊಡಿತಾ ಇದ್ದೀವಿ 4 ಅದೆಲ್ಲ ಇಲ್ಲ ಇದೆ. ನೀಟಾಗಿದೆ ಇದೆಯಾ ಬಟ್ ಫ್ಲೋ ಕಮ್ಮಿ. ಇಲ್ಲಿ ನಾವು ಹಿಂಗೆ ಇಟ್ಟಾಗ ಇಲ್ಲಿ ನೋಡಿ, ಇದು ಹೆವಿ ಬೋರ್ಡ್ ರಶ್ ಇದು. ಇಲ್ಲಿ ನೋಡಿ ಅಂದರೆ ಕಲ್ಗಳು ನೋಡಿ ಎಷ್ಟು ಕುಂತಿರೋ ಥರ. ಈ ಜಾಗದಲ್ಲಿ ನಾನು ಹಿಂಗೆ ಇಟ್ಟಾಗ ಆ ನೀರೇನಾದ್ರು ರಭಸ ಇತ್ತು ಅಂದರೆ ಬರೀ ಫ್ಲೋ ಆಯ್ತು ಅಷ್ಟೇ. ನಾನೇನು ಬಿಟ್ಟಿಲ್ಲ, ಗಟ್ಟಿಗೆ ಇಟ್ಕೊಂಡಿದ್ದೀನಿ, ಬರೀ ಫ್ಲೋ ಬರ್ತಾ ಇದೆ ಅಷ್ಟೇ. ಏನಾದ್ರು ರಭಸ ಇದ್ದಿದ್ರೆ ನನ್ನ ಕ್ಯಾಮ್ರಾ ಇಲ್ಲಿಂದ ಶುರು ಆಗುತ್ತೆ ಇದು. ಜಾಸ್ತಿ ಬೀಳಕ್ಕಲ್ಲಿ ಇಷ್ಟು ದೊಡ್ಡದಾಗಿದೆ. ಕಲ್ಲುಗಳೇ ಬಿದ್ದೋಗ್ತಾ ಇರ್ತದೆ ಪೌಡ್ರ್ ಥರ. ನಾನು ಹೇಳೋದು ಇಲ್ಲಿವರೆಗೂ ಪೈಪ್ ಹಾಕಿದ್ರೆ ಅದು ಹೋಗ್ತಾ ಇರಲಿಲ್ಲ ಅಂತ. ಅದನ್ನು ಫಿಲ್ಟರ್ ಪೈಪ್ ಅಂತ ಕರಿತೀವಿ. ನಿಮಗೆ ಫುಲ್ ಬಾಟಮ್ವರೆಗೂ ಇಳಿಸ್ತಾರೆ. ಅದೇ ಇಳಿಸ್ಲಿಲ್ಲ ಅವರು. ಅದು ಇಳಿಸಿದ್ರೆ ಈ ಥರ ಆಗಲ್ಲ. ಅದು ಅವಶ್ಯಕತೆ ಇದ್ದರೆ ಮಾತ್ರ ಅವಾಗ ಹಾಗೆಲ್ಲ ಕ್ಯಾಮ್ರಾದಿಂದ ಚೆಕ್ ಮಾಡಿಸಿರಲ್ಲ. ಇನ್ನೂ ಒಳಗೆ ಹೋಗ್ತಾನೆ ಐತೆ ಅದು ಪೌಡ್ರುಗಳು. ಅದು ತುಂಬ್ಕೊಂಡ್ಬಿಟ್ಟೈತೆ ಏನೋ ಮೋಟ್ರು. ಎಲ್ಲ ತೆಗೆದಿದ್ರು, ತೆಗಿಯೋಕ್ಕೆ ಟ್ರೈ ಮಾಡಿ ಬಿಟ್ಬಿಟ್ರು. ಟೈಟಾಗಿ ಕಟ್ಟಬೇಕಲ್ಲ, ಲೂಸಾಗಿ. ಮೋಟ್ರು ತುಂಬ್ಕೊಂಡ್ಬಿಡಿ. ನೋಡಿ ಬೀಳ್ತಾನೆ ಐತೆ ಅದು. ನೋಡಿ ಅದು ಬಿದ್ದು ಕೊನೆಯವರೆಗೂ ಪೂರ್ತಿ ತುಂಬ್ಕೊಂಡು ಎಷ್ಟು ಅಡಿ? 452 ಅವಾಗ ಇದ್ದಿದ್ದು 480. 30 ಅಡಿ ಮುಚ್ಕೊಂಡ್ಬಿಟ್ಟೈತೆ. ಆವಾಗಲೇ ಮೋಟ್ರ್ ಅದು ಕಾಣ್ತಾ ಇತ್ತಲ್ಲ, ಈಗ ಅದು ಕಾಣ್ತಾ ಇಲ್ಲ. ಮೋಟ್ರ್ ಕಾಣ್ತಾ ಇಲ್ಲ ಇವಾಗಿಲ್ಲ, ಮುಚ್ಕೊಂಡ್ಬಿಟ್ಟೈತೆ.
ಬೇಕಾದ್ರೆ ನೀವು ಇವಾಗ ಕಳಿಸಿ, ನಾನು ಫುಲ್ ವಿಡಿಯೋನ ಸಾರ್ಗೂ ಅವ್ರಿಗೂ ಸೆಂಡ್ ಮಾಡ್ತೀನಿ. ಇದ್ರೊಳಗೆ ಉಕ್ಕ ಹಾಕ್ಬೇಕಲ್ವ? ಈಗ ಇದ್ರೊಳಗಡೆ ಹಾಕ್ಬೇಕಿದೆ, ಅದೇ ಕ್ಯಾಚಿಂಗ್ ಮಾಡಬೇಕು. ಫ್ಲೋ ಉಕ್ಕೇ ಇಲ್ಲ ಅದು ಬೀಸಕ್ಕೆ. ಅದು ಅಷ್ಟಿಂದ ಇಷ್ಟು ಮಣ್ಣುಂದೆ. ಯಾವ ಪೈಪ್ ಲೋಗ? ಈ ಸೆಂಟ್ರ್ ಪೈಪು ಇಲ್ಲಿ ಇದ್ರೊಳಗಡೆ ಈ ಪೈಪು. ಹಾಂ ಹಾಂ, దాంట్లో ಉಕ್ಕು పోతుంది. ಇದ್ರೊಳಗಡೆ ಇದನ್ನು ಬಿಚ್ಚಿ ಹಾಂ ಇದ್ರೊಳಗಡೆ ಹಾಕಿ ಹಾಂ ಡೈ ಇರುತ್ತೆ, ಹಾಂ ಹಾಂ ಆ ಡೈನ ಫುಲ್ ಬಾಟಮ್ವರೆಗೂ ಹೋಗಿ ಅಲ್ಲಿ ಲಾಕ್ ಮಾಡಿ ಕರಿಬೇಕು. ಮೋಟ್ರಿಂದ ಇದ್ಬೇಕು. ಏನಾದರೂ ಹಂಗೆ ನಾರ್ಮಲಾಗಿ ಕ್ಯಾಚ್ ಮಾಡ್ತಾರಲ್ಲ, ಅಂದರೆ ಗಾಡಿ ಬಂದ್ಬಿಟ್ಟು ಸುತ್ತಿಸ್ತಾರಲ್ಲ, ಆ ಥರ ಏನಾದ್ರು ಕ್ಯಾಚ್ ಮಾಡೋಕೆ ಹೋದರೆ ಬರಲ್ಲ, ಪೈಪ್ ಎಕ್ಸ್ಟೆಂಡ್ ಆಗುತ್ತೆ, ಹೌದೌದು ಕಟ್ ಆಗುತ್ತೆ ಹೊರತು ನಿಮಗೆ ಮೋಟ್ರ್ ಸಮೇತ ಬರಲ್ಲ.